ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ವಾಕ್ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಒಂದೊಳ್ಳೆ ವಾಕ್ ತೊಗೊಳ್ಳೋಣ ಅಂತ ಬಂದೆ. ಸೊ ಪ್ರಿಪೇರ್ ಆಗಿ ಲೆಫ್ಟ್ ಹೋಗೋದಾ ರೈಟ್ ಹೋಗೋದಾ ಅಂತ ಯೋಚನೆ ಮಾಡಿ ರೈಟ್ ಸೈಡ್ ಟರ್ನ್ ಮಾಡ್ಕೊಂಡು ಹೋದ್ವಿ. ಸೊ ನಾನು, ಅಮ್ಮ ಮತ್ತು ಆಂಟಿಯವರೆಲ್ಲ ಸೇರ್ಕೊಂಡು ಹೋಗಿದ್ವಿ. ಈ ನಾವು ಹೋಗಬೇಕಾಗಿರೋ ಪಾತ್ ಬಂದು ಅದೇ ಆ್ಯಸ್ ಯೂಶುವಲ್ ವಾಕ್ ಪಾತ್ ಮಾಡಿದಾರಲ್ವ ಅಲ್ಲಿಗೆ. ಸೊ ಅಲ್ಲಿ ಹೋಗಬೇಕು ಅಂದರೆ ನಾವು ಈ ರೂಟ್ ಮುಖಾಂತರನೇ ಹೋಗಬೇಕು. ಅದೊಂದು ಸ್ವಲ್ಪ ಕ್ಲಮ್ಸಿ ಇದೆ. ಹಾಗೆ ನೆಕ್ಸ್ಟ್ ರೂಟಿಗೆ ಬಂದರೆ ಅಂದರೆ ಹಿಂದ್ಗಡೆ ರೋಡಲ್ಲಿ ಇದೊಂದು ಮನೆಯಲ್ಲಿ ಇಲ್ಲಿ ನೋಡಿ ಎಷ್ಟು ನಾಯಿಗಳಿದ್ದಾವೆ ಅಂತ. ಎಲ್ಲ ಬೀದಿ ನಾಯಿಗಳೇ. ಈ ಆಂಟಿ ಬೀದಿ ನಾಯಿಗಳನ್ನ ಅಷ್ಟು ಚೆನ್ನಾಗಿ ಸಾಕ್ತಾರಂತೆ. ಅದಕ್ಕೊಂದು ಪುಟ್ಟು ಮನೆ ಮಾಡಿದ್ದಾರೆ. ಒಂದು ಸಣ್ಣ ಕೈತೋಟ ಥರನೂ ಇದೆ ಅವ್ರ ಮನೆ ಪಕ್ಕನೇ. ಆ ಪಕ್ಕದ ಮನೆಯೇ ಅವ್ರ ಮನೆ. ಸುಮಾರು ಒಂದು 18-20 ನಾಯಿಗಳಿದ್ದಾವೆ. ಈಗ ತಾನೇ ಮರಿ ಹಾಕಿದ್ದಾವಂಥದ್ದು ರೀಸೆಂಟಾಗಿ. ಅವೆಲ್ಲ ಮರಿಗಳು. ಮುಂದೆ ಬಂದರೆ ಮನೆ ಮುಂದೆನೂ ಅಷ್ಟೊಂದು ನಾಯಿಗಳಿದ್ದಾವೆ. ಪ್ರತಿದಿನ ನಾಯಿಗೆ ಅದೆಲ್ಲ ನಾಯಿಗಳಿಗೆ 2 ಸೇರು ಅಕ್ಕಿನ ಅನ್ನ ಮಾಡಿಬಿಟ್ಟು ಆ ಎಲ್ಲ ನಾಯಿಗಳನ್ನ ಹಾಕಿ ಸಾಕ್ತಾ ಇದ್ದಾರಂತೆ. ಅಲ್ಲೊಂದು ಮನೆ ಕಾಣಿಸ್ತಾ ಇದೆ ಅಲ್ವಾ, ಒಂಥರ ಶೀಟ್ ಥರದ್ದು. ಅದು ಈ ನಾಯಿಗಳಿಗೆ ಇರಲಿಕ್ಕೆ ಇರುವಂಥ ಮನೆ. ಎಷ್ಟು ಪ್ರೀತಿ ಅಲ್ವಾ ನಾಯಿಗಳು ಕಂಡ್ರೆ. ಹಾಗೆ ಮುಂದೆ ಬರ್ತಾ ನಾನಿಲ್ಲೇನು ಅಬ್ಸರ್ವ್ ಮಾಡಿದೆ, ಇದೇನು ಕಸ ತೋರಿಸ್ತಾ ಇದ್ದೀನಿ ಅಂದ್ಕೋಬೇಡಿ. ಇದು ಸಗಣಿ ಗೊಬ್ಬರ. ಅಂದರೆ ಇದೊಂದು ಗುಂಡಿ ಥರ ಮಾಡಿಬಿಟ್ಟು ಜನ ಸಗಣಿ ಗೊಬ್ಬರಕ್ಕೆ ಅಂತಲೇ ಹಾಕಿದಾರಂತೆ. ಯಾರಿಗಾದರೂ ಬೇಕು ಗಿಡಗಳಿಗೆ ಹಾಕ್ಕೊಳ್ಳಿಕ್ಕೆ ಅಂದರೆ ಅಲ್ಲಿ ತೊಗೊಂಡು ಹೋಗ್ಬೋದು. ಎಲ್ಲ ಥರದ ಯಾಕೆ ಅಲ್ಲಿ ಸಗಣಿ ಗೊಬ್ಬರ ಮಾಡಿದ್ದಾರೆ ಅಂದರೆ ಎಲ್ಲ ಥರ ಜನಗೂ ಹೆಲ್ಪ್ ಆಗಲಿ ಅಂತ. ಅಲ್ಲಿ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಯಾಕೆ ಏನು ಅಂತ. ಸೊ ವಾಕ್ ಪಾತ್ ಮಾಡಲಿಕ್ಕೆ ನಾವು ಬಂದು ಇಳ್ಕೊಂಡ್ವಿ. ಇದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮಗೆ ಒಂಥರ ಎಷ್ಟು ಮೈಂಡ್ ಫ್ರೆಶ್ ಅನ್ನಿಸ್ತಾಯಿತ್ತು ಅಂದರೆ ವಾಕ್ ಮಾಡಲಿಕ್ಕೆ. ಇಮ್ಮಿಡಿಯೇಟ್ಲಿ ಜಂಪ್ ಮಾಡಲಿಕ್ಕೆ ನಮ್ಗೆ ಅಲ್ಲಿ ಅವಕಾಶನೇ ಇಲ್ಲ. ಈ ರೀತಿ ಪೂರ್ತಿ ಸುತ್ತೊಡ್ಕೊಂಡೇ ಬರಬೇಕು. ಅಲ್ಲಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಜಂಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ರೀತಿ ಈ ಪಾತಲ್ಲಿ ಬಂದೇ ನಾವು ಈ ರೋಡಿಗೆ ಟಚ್ ಆಗಬೇಕು. ಇದು ಬಂದು ಪುಟ್ಟದು ಒಂದು ಚೌಡಮ್ಮನ ದೇವಸ್ಥಾನ ಕೂಡ ಇದೆ. ಈ ಚೌಡಮ್ಮನ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಾರಂತೆ. ಅದು ಯಾವಾಗ ಮಾಡ್ತಾರೋ ಅವ್ರಿಗೆ ಗೊತ್ತು. ಇನ್ನು ನಮ್ಮ ಮನೆಯಿಂದ ಅಂದರೆ ಈ ವಾಕ್ ಪಾತಿಂದ ನಾನು ನಿಮ್ಗೆ ಈಗೇನು ತೋರಿಸ್ತಾ ಇದ್ದೀನಿ, ಇದು ಬಂದು ಬಿಗ್ ಬಾಸ್ ಹೋಟೆಲ್ಲು. ಈ ಹೋಟೆಲ್ ಹೆಸರೇ ಬಿಗ್ ಬಾಸ್ ಹೋಟೆಲ್. ಬಿಗ್ ಬಾಸ್ ಹೋಟೆಲ್ ಸ್ಟಾಪ್ ಅಂತ ಅಂದರೆ ದಾವಣಗೆರೆಯಿಂದ ಬರೋ ಬಸ್ಗಳು, ಹೊಸಪೇಟೆಯಿಂದ ಬರೋ ಬಸ್ಗಳೆಲ್ಲ ನಿಮಗೆ ಅಲ್ಲಿ ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ನಮ್ಮ ಮನೆಗೂ ಹತ್ತಿರ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಈ ಥರ ಇನ್ನೂ ಅಲ್ಲೇ ಪುಟ್ಟ ಕೆರೆಗಳಿದೆ. ನಾನು ನಿಮಗೆ ಇದು ಹಳೆ ವೀಡಿಯೋಸಲ್ಲಿ ತೋರಿಸ್ತಾ ಇದ್ದೆ ಅಲ್ವಾ, ಅದೇ ರೀತಿಯೇ ಇನ್ನೂ ಇದೆ. ಯಾಕೋ ವರ್ಕ್ ಸ್ಟಾಪ್ ಆಗಿದೆ, ಮತ್ತೆ ಗೊತ್ತಿಲ್ಲ ಮತ್ತೆ ಯಾವಾಗ ಶುರು ಮಾಡ್ತಾರೆ ಅಂತ. ಈಗ ಆಲ್ಮೋಸ್ಟ್ 15 ಡೇಸಿಂದ ಏನೂ ವರ್ಕ್ ನಡೀತಾ ಇಲ್ಲ. ಬಟ್ ವಾಕ್ ಮಾಡ್ಲಿಕ್ಕೆ ಮಾತ್ರ ಈ ರೀತಿಯಾಗಿ ಚೆನ್ನಾಗಿ. ಹಾಗೆ ಮುಂದೆ ಬಂದರೆ ನಂದಿನಿ ಪಾರ್ಲರ್ಗೆ ಹಾಲು ಹಾಕೋಕ್ಕೆ ಇಲ್ಲೊಂದು 15-20 ಹಸುಗಳಿದೆ. ಸೊ ಇಲ್ಲಿದ್ದ ಸೆಗಣಿಗಳನ್ನ ಅಲ್ಲಿ ಗೊಬ್ಬರವಾಗಿ ಹಾಕಿರೋದು ನಮಗೆ. ಇಷ್ಟ ಆಗಿತ್ತು ನಮ್ಮ ವಾಕ್ ವಿಡಿಯೋ. ಇಷ್ಟ ಆಯಿತು ಅನ್ಕೊತೀನಿ. ಒಂದು ಲೈಕ್ ಮಾಡಿ. ಬಾಯ್, ಸಿ ಯು.